ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ನಾವು ಲಾಸ್ಟ್ ಕ್ಲಾಸ್ಗಳಿಂದ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26ಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆಯ ಪ್ರಶ್ನೆಗಳು ಅಥವಾ MCQಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದು ಒಂದು ನನ್ನ ಒಂದು ಅಂದ್ರೆ ಎಕನಾಮಿಕ್ಸ್ ಅವರನ್ನ ಪಾರ್ಟ್ 6 ಕ್ಲಾಸ್ ಆಗಿದೆ. ಜೊತೆಗೆ ಟಾಪಿಕ್ ಆಗಿದೆ ಕೃಷಿ ಮತ್ತು ಆಹಾರ ನಿರ್ವಹಣೆ ಅಥವಾ ಅಗ್ರಿಕಲ್ಚರ್ ಅಂಡ್ ಫುಡ್ ಮ್ಯಾನೇಜ್ಮೆಂಟ್ ಅಂತಿದೆ. ಇದರಲ್ಲಿ ಪಾರ್ಟ್ 3 ಆಲ್ರೆಡಿ ಪಾರ್ಟ್ 2 ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ರಿ. ಇದು ಪಾರ್ಟ್ 3 ಆಗಿದೆ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಕ್ಲಾಸ್ ನೋಡ್ತಾ ಹೋಗೋಣ, ಕ್ವಶನ್ಗಳು ನೋಡ್ತಾ ಹೋಗೋಣ. ಎಸ್, ಸೊ 145 ಪ್ರಶ್ನೆಯಾಗಿದೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಥವಾ PMRKY ಯಾವ ರೀತಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಓಕೆ ನೋಡಿ, ಈ ಏನು ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಇದೆಯಲ್ಲ, ಇದೊಂದು ಏನಾಗಿದೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಇದೊಂದು ಕೇಂದ್ರ ಪುರಸ್ಕೃತ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ದೇರ್ ಇಸ್ ಅ 2 ಕೈಂಡ್ಸ್ ಆಫ್ ದಿ ಸ್ಕೀಮ್ ಬರುತ್ತೆ. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಕೇಂದ್ರೀಯ ವಲಯ ಯೋಜನೆ ಅಂತ ಕರೀತಾರೆ. ಸೊ ಅದೇ ರೀತಿ ಇನ್ನೊಂದು ಬರುತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆ ಅಂತ ಕರೀತಾರೆ. ನೋಡಿ, ಯಾವೆಲ್ಲ ಒಂದು ಸ್ಕೀಮ್ಗಳು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರ್ತವೆ, ಅದಕ್ಕೆ ಟೋಟಲ್ ಫಂಡೆಡ್ ಬೈ ದಿ ಅಂದ್ರೆ ಟೋಟಲ್ ಅಮೌಂಟ್ ಇಸ್ ಫಂಡೆಡ್ ಬೈ ದಿ ಯಾರಾಗಿರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ಬಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇದೆಯಲ್ಲ, ಇದೇನಂದ್ರೆ ಇಟ್ಸ್ ಏನಾಗಿದೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಅದೇ ರೀತಿ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಕೇಂದ್ರೀಯ ಪುರಸ್ಕೃತ ಯೋಜನೆ ಇದೆಯಲ್ಲ, ಇದಕ್ಕೇನಂದ್ರೆ ಬೋತ್ ಸೆಂಟರ್ ಕೂಡ ಫಂಡಿಂಗ್ ಮಾಡುತ್ತೆ, ಸ್ಟೇಟ್ ಕೂಡ ಫಂಡಿಂಗ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ರೆ MG ನರೇಗಾ ಆಗಿರ್ಬೋದು, ಈ ತರ ಸ್ಕೀಮ್ಗಳನ್ನ. ಓಕೆ, ಸೊ ಹಾಗಾಗಿ ಏನು ಈ ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಇದೆಯಲ್ಲ, ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ, ಅಥವಾ ಕೇಂದ್ರದ ಪುರಸ್ಕೃತ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತ ಕರೀತಾರೆ. ಇದೇನಂದ್ರೆ ಇದೊಂದು ಕೇಂದ್ರೀಯ ಪುರಸ್ಕೃತ ಯೋಜನೆಯಾಗಿದೆ. ಇದರಲ್ಲಿ ಏನಂದ್ರೆ ಇದನ್ನು ಏನ್ ಮಾಡ್ತಾರೆ, ಕೃಷಿ ಮತ್ತು ಅವಲಂಬಿತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ರೈತ ಸಮುದಾಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ಅನುಕೂಲತೆಗಳನ್ನು ಒದಗಿಸುವಂತದ್ದು ಈ ಒಂದು ಕಾರ್ಯಕ್ರಮದ ಅಥವಾ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಓಕೆನಾ. ಇಲ್ಲಿ ನೋಡಿ ಏನ್ ಮಾಡ್ತಾರೆ, ಆಕ್ಚುಲಿ ವಿಶೇಷವಾಗಿ ಏನಿಲ್ಲ ಒಂದು ಲಘು ಅಥವಾ ಸೂಕ್ಷ್ಮ ಪೋಷಕಾಂಶಗಳ ಮತ್ತು ಜೈವಿಕ ಕೀಟನಾಶಕಗಳ ಸೌರ ಪಂಪ್ಗಳನ್ನ ಇದು ಮಾಡ್ತಾ ಹೋಗ್ತಾರೆ. ಜೊತೆಗೆ ಅಂದ್ರೆ ಸಬ್ಸಿಡಿ ದರದಲ್ಲಿ ಅವರಿಗೆ ಅಂದ್ರೆ ತೋಟಗಾರಿಕೆ ಬೆಳೆಗಳಲ್ಲಿ ಉತ್ಪಾದನಾ ವೆಚ್ಚವನ್ನು ಕೂಡ ಕಡಿಮೆ ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ಏನ್ ನಷ್ಟ ಆಗುತ್ತಲ್ವ ಅದರಲ್ಲಿ ಅದನ್ನು ಕೂಡ ಕಡಿಮೆಗೊಳಿಸುವಂತ ಕೆಲಸ ಮಾಡ್ತಾ ಹೋಗ್ತಾರೆ. ಜೊತೆಗೆ ಒಂದು ವಿಶೇಷವಾಗಿ ನೀರಿನ ಸಂಗ್ರಹಣಾ ಘಟಕಗಳನ್ನು ಕೂಡ ನಿರ್ಮಾಣ ಮಾಡ್ಕೊಳ್ಳಕ್ಕೆ ರೈತರಿಗೆ ಅಂದ್ರೆ ಒಂದು ಪ್ರೋತ್ಸಾಹ ಕೊಡ್ತಾ ಹೋಗ್ತಾರೆ. ಸೊ ಇವೆಲ್ಲ ಕೂಡ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಸ್ಕೀಮ್ ಅಂತ ಕರೀತೀವಿ ನಾವು. ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ, 140ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಮಾವು ಅಭಿವೃದ್ಧಿ ಕೇಂದ್ರ ಎಲ್ಲಿದೆ ಅಂತ ಕೇಳ್ತಾರೆ. ಇನ್ ಕರ್ನಾಟಕ ವೇರ್ ಇಸ್ ದ ಮ್ಯಾಂಗೋ ಡೆವಲಪ್ಮೆಂಟ್ ಸೆಂಟರ್ ಇಸ್ ಲೊಕೇಟೆಡ್ ಅಂತ ಕೇಳ್ತಾರೆ. ನೋಡಿ, ನಮ್ಮ ರಾಜ್ಯದಲ್ಲಿ ಬಂದಾಗ ಅಂದ್ರೆ ಅದು ಒಗಳಗೇರಿ ಅಂತ ಕರೀತೀವಿ. ಆಕ್ಚುಲಿ ಒಗಳಗೇರಿ ಅಥವಾ ಒಗಲ್ಗೇರಿ ಅಂತ ಕರೀತಾರೆ. ಒಗಳಗೇರಿ ಕೂಡ ಅಥವಾ ಒಗಲ್ಗೇರಿ ಇದೆಯಲ್ಲ, ಇದೇನಂದ್ರೆ ಸೊ ನಮ್ಮ ರಾಜ್ಯದಲ್ಲಿರುವಂತಹ ಒಂದು ಮಾವು ಅಭಿವೃದ್ಧಿ ಕೇಂದ್ರ ಅಂತ ಕರಿತೀವಿ ನಾವು. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಅಂತ ಒಂದು ನಿಗಮ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಪ್ರಸ್ತುತವಾಗಿ ಅಂದ್ರೆ ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಏನು ಒಗಳಗೇರಿ ಇದೆಯಲ್ಲ, ಅಲ್ಲಿ ಏನ್ ಮಾಡಿದ್ದಾರೆ ಆಕ್ಚುಲಿ ಈ ಒಂದು ಮಾವು ಅಭಿವೃದ್ಧಿ ಕೇಂದ್ರ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಮಾಡಿದ್ದಾರೆ, ಎಲ್ಲದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ತೋಟಗಾರಿಕೆ ಮಾಡಿದ್ದಾರೆ. ಆಕ್ಚುಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಸ್ತುತವಾಗಿ 2 ಏನಂತಂದ್ರೆ ಮಾವು ಅಭಿವೃದ್ಧಿ ಕೇಂದ್ರಗಳಿದೆ. ಒಂದು ಕೋಲಾರ ಜಿಲ್ಲೆಯ ಒಗಳಗೇರೆ, ಆಮೇಲೆ ಇನ್ನೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾಡಿಕೆರೆಯಲ್ಲಿ ಇದೆ. ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಇನ್ನು ರಾಮನಗರ ಜಿಲ್ಲೆ ಚನ್ನಪಟ್ಟ ಇದೆಯಲ್ಲ, ಅದರ ಬೈರಾಪಟ್ಟಣದಲ್ಲಿ ಅಂದ್ರೆ ಒಂದು ಏನ್ ಮಾಡಿದ್ದಾರೆ ಬಹು ತೋಟಗಾರಿಕಾ ಉತ್ಪನ್ನಗಳ ಕೊಯ್ಲು ನಿರ್ವಹಣೆ ಕೇಂದ್ರ ಕೂಡ ರೀಸೆಂಟ್ ಆಗಿ ಸ್ಥಾಪನೆ ಮಾಡಿದ್ದಾರೆ. ಇಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ಓಕೆ, ಅದೇ ರೀತಿ ಧಾರವಾಡದಲ್ಲಿ ಕೂಡ ಏನ್ ಮಾಡಿದ್ದಾರೆ ಆಕ್ಚುಲಿ ಈ ಒಂದು ಮಾವು ಅಭಿವೃದ್ಧಿ ಕೇಂದ್ರವನ್ನ ಮತ್ತು ಸಂಸ್ಕರಣೆ ಘಟಕವನ್ನು ಕೂಡ ಸ್ಥಾಪಿಸಕ್ಕೆ ಇದು ಮಾಡ್ತಾ ಹೋಗಿದ್ದಾರೆ. ಇವೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ ಡಿ ಈಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ, 147ನೇ ಪ್ರಶ್ನೆ. ರಾಮನಗರ ಜಿಲ್ಲೆಯ ಯಾವ ತಾಲೂಕಿನಲ್ಲಿ ಬಾಗಿನಗೆರೆ ಕಾವಲ್ ತೋಟಗಾರಿಕೆ ಕ್ಷೇತ್ರದಲ್ಲಿ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತಾರೆ. ಅಂದ್ರೆ ಯಾವ ಕ್ಷೇತ್ರ, ಬಾಗಿನಗೆರೆ ಕಾವಲ್ ತೋಟಗಾರಿಕೆ ಕ್ಷೇತ್ರ ಕೇಳ್ತಾರೆ. ಹೌದಾ, ಇದೆಲ್ಲಿಂದ ನೋಡಿ ಆಕ್ಚುಲಿ ಸೊ ಇನ್ನು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ರಾಮನಗರ ಜಿಲ್ಲೆಯ ಏನು ಬಗನ್ಗೆರೆ ಕಾವಲ್ ತೋಟಗಾರಿಕೆ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಈ ಒಂದು ಫ್ಲೋರಿಕಲ್ಚರ್ ಕ್ರಾಪ್ಸ್ ಅಂದ್ರೆ ಗೊತ್ತಲ್ವಾ, ಹೂಗಳ ಒಂದು ಏನಂತಾರೆ ತೋಟ ಅದರ ಕ್ರಾಪ್ಸ್ ಗಳಿಂದ ಒಂದು ಪ್ರದರ್ಶನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಎಲ್ಲಿ ಅಂತಂದ್ರೆ ಅದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸೊ ಬಗಿನ್ಗೆರೆ ಕಾವಲ್ ತೋಟಗಾರಿಕೆ ಕ್ಷೇತ್ರದಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ ಬಿ ಈಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ, 148ನೇ ಪ್ರಶ್ನೆ. ರೈತ ಉತ್ಪಾದಕ ಸಂಸ್ಥೆಗಳನ್ನ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಕರೀತಾರೆ. ಈ ಒಂದು ಸಂಸ್ಥೆಗಳನ್ನ ಯಾವ ಕಾಯ್ದೆಯ ಅಥವಾ ಅಧಿನಿಯಮದ ಅಡಿಯಲ್ಲಿ ಸ್ಥಾಪಿಸಲಾಗುತ್ತೆ ಅಥವಾ ನೋಂದಣಿ ಮಾಡ್ತಾರೆ ಅಂತ ಕೇಳ್ತಾರೆ. ನೋಡಿ, ನಮಗೆ ಏನು ಈ ಫಾರ್ಮರ್ಸ್
ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇದೆಯಲ್ಲ ಇವುಗಳು ಏನ್ ಮಾಡ್ತಾರೆ ಆಕ್ಚುಲಿ ಕಂಪನಿ ಅಧಿನಿಯಮ 2013 ಅಥವಾ ಕಂಪನಿ ಆಕ್ಟ್ ಆಫ್ 2013 ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಸಂಸ್ಥೆಗಳನ್ನ ಏನ್ ಮಾಡ್ತಾರೆ ನೋಂದಣಿ ಮಾಡ್ತಾರೆ ಅಥವಾ ರಿಜಿಸ್ಟ್ರೇಷನ್ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ರೈತ ಉತ್ಪಾದಕ ಸಂಸ್ಥೆ ಅಥವಾ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಕರೀತಾರೆ. ಇದನ್ನೇನಂದ್ರೆ ಸೊ ಕಂಪನಿ ಆಕ್ಟ್ ಆಫ್ 2013 ಏನ್ ಮಾಡ್ತಾರೆ ಅಂದ್ರೆ ಇವನ್ನ ರಚನೆ ಮಾಡ್ತಾ ಹೋಗ್ತಾರೆ. ಸೊ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಏನಂದ್ರೆ ಏನು ವಿಶೇಷವಾಗಿ ಸಣ್ಣ ಮತ್ತು ಅಚ್ಚಂಡ ರೈತರ ಅವರ ಒಂದು ಸಂಸ್ಥೆಗಳು ಮಾಡ್ಕೊಂಡು ಏನಂದ್ರೆ ಅವರು ವಿಶೇಷವಾಗಿ ಎಲ್ಲಾ ತರ ಸೌಲಭ್ಯಗಳನ್ನು ಪಡೆಯುವುದು. ಫಾರ್ ಎಕ್ಸಾಂಪಲ್ ಅಂದ್ರೆ ಅಲ್ಲಿನ ಒಂದು ಪರಿಕರಗಳ ಸರಬರಾಜು ಆಗಿರ್ಬೋದು, ಆಮೇಲೆ ಟೆಕ್ನಿಕಲ್ ಇಶ್ಯೂಸ್ಗಳಾಗಿರ್ಬೋದು, ಆಮೇಲೆ ಮಾರುಕಟ್ಟೆ ಹೂಡಿಕೆ ಎಲ್ಲವನ್ನು ಕೂಡ ಏನಂದ್ರೆ ಈ ಒಂದು ಸಂಸ್ಥೆಗಳು ಪಡ್ಕೊಂತ ಹೋಗ್ತಾ ಅಂತ ಹೇಳ್ತೀವಿ. ಪ್ರಸ್ತುತವಾಗಿ ಬಂದಾಗ ನಮ್ಮ ರಾಜ್ಯದಲ್ಲಿ ಎಷ್ಟಂದ್ರೆ ಸುಮಾರು 205 ಅಂದ್ರೆ ತೋಟಗಾರಿಕಾ ಒಂದು FPOಗಳು ಅಂತ ಹೇಳ್ತಾ ಹೋಗ್ತಾರೆ, ರೈಟ್. ಸೊ ಹಾಗಾಗಿ ಸೊ ಮತ್ತೆ ಆಗ್ಲೇ ಹೇಳಿದಂಗೆ ಇದು ವಿಶೇಷವಾಗಿ ಅಂದ್ರೆ ರೈತರ ಉತ್ಪಾದಕ ಸಂಸ್ಥೆಗಳಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಾಕಷ್ಟು ಸಹಕಾರಿಯಾಗುವಂತಹ ಒಂದು ಸಂಸ್ಥೆಗಳಾಗಿ ಕೆಲಸ ಮಾಡ್ತಾ ಹೋಗ್ತವೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ ನೋಡಿ, ಇನ್ನೊಂದು ಸ್ಕೀಮ್ ಮಾಡಿದ್ರೆ ಅಂದ್ರೆ ಕೇಂದ್ರ ವಲಯ ಯೋಜನೆ ಅಂದ್ರೆ ಸುಮಾರು 10,000 ರೈತ ಉತ್ಪಾದಕ ಸಂಘಗಳ ರಚನೆಗೆ ಉತ್ತೇಜನ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ ಅಮೃತ ರೈತ ಉತ್ಪಾದಕರ ಸಂಸ್ಥೆಗಳ ಸ್ಥಾಪನೆ ಮತ್ತು ಪ್ರೋತ್ಸಾಹ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದಲ್ವಾ? ಅಂದ್ರೆ ಯಾರೆಲ್ಲ ರೈತರಾಗಿರ್ಬೋದು, ಮೀನುಗಾರರಾಗಿರ್ಬೋದು, ನೇಕಾರಾಗಿರ್ಬೋದು ಅವರನ್ನ ಸಂಘಟಿಸಿ ಒಂದು ಉತ್ಪಾದಕತೆ ಹೆಚ್ಚಿಸುವುದಲ್ಲದೆ ಅವರ ಒಂದು ಬೆಳೆಯುವಂತ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಒದಗಿಸುವಂಥದ್ದು ಈ ಒಂದು ಅಮೃತ ರೈತ ಉತ್ಪಾದಕರ ಸಂಸ್ಥೆಗಳ ಸಂಘದ ಒಂದು ಮುಖ್ಯ ಉದ್ದೇಶ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಆಪ್ಷನ್ ಸುಯರ್ ಬಿ ಕರೆಕ್ಟ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 149ನೇ ಪ್ರಶ್ನೆ. ಭಾರತದ ಸ್ಪೈಸ್ ಗೊತ್ತಲ್ಲ, ಸ್ಪೈಸ್ ಅಂದ್ರೆ ಮಸಾಲೆ ಪದಾರ್ಥಗಳು ಅಂತ ಕರಿತೀವಿ ನಾವು. ಮಸಾಲೆ ಪದಾರ್ಥಗಳು ಸ್ಪೈಸ್ ಬೋರ್ಡ್ ಅಂತ ಕರಿತೀವಿ. ಭಾರತದ ಸ್ಪೈಸ್ ಬೋರ್ಡ್ ಎಲ್ಲಿ ನೆಲೆಗೊಂಡಿದೆ ಅಂತ ಕೇಳ್ತಾರೆ. ದ ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾ ಇಸ್ ಲೊಕೇಟೆಡ್ ಅಂತ ಕೇಳ್ತಾರೆ. ನೋಡಿ ಆಕ್ಚುಲಿ ನಮಗೆಲ್ಲ ಗೊತ್ತಿರುವಂತೆ ಕೇರಳ ಅಲ್ವಾ, ಕೇರಳ ಇಸ್ ಅ ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾ ಅಂದ್ರೆ ಒಂದು ಅಲ್ಲಿ ಹೆಡ್ ಕ್ವಾರ್ಟರ್ ಆಗಿರುವಂತದ್ದಾಗಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಕೇರಳ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನು ಈ ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಕನ್ನಡದಲ್ಲಿ ಮಸಾಲಾ ಪದಾರ್ಥಗಳ ಭಾರತೀಯ ಮಸಾಲಾ ಪದಾರ್ಥಗಳ ಮಂಡಳಿ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆನಾ? ಇದನ್ನೇನಂದ್ರೆ ಏನ್ ಮಾಡಿದ್ದಾರೆ 1987ರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ ಅಂಡರ್ ದ ಸ್ಪೈಸಸ್ ಬೋರ್ಡ್ ಆಕ್ಟ್ ಆಫ್ ದಿ 1986. ವೆರಿ ಇಂಪಾರ್ಟೆಂಟ್. ಓಕೆನಾ? ಒಂದು ಆಕ್ಟ್ ಮಾಡಿರಬೇಕು, ಯಾವ್ದು ಸ್ಪೈಸಸ್ ಬೋರ್ಡ್ ಆಕ್ಟ್ ಆಫ್ 1986 ಅಂತ ಮಾಡಿದ್ರೆ ಅದರಲ್ಲಿ ಏನಂದ್ರೆ ಈ 1987ರಲ್ಲಿ ಈ ಒಂದು ಸಂಸ್ಥೆಯನ್ನು ರಚನೆ ಮಾಡ್ತಾ ಹೋಗ್ತಾರೆ. ಇದು ಹೆಡ್ ಕ್ವಾರ್ಟರ್ ಇರುವಂತದ್ದು ಏನಂದ್ರೆ ನಮ್ಮ ಕೇರಳದಲ್ಲಿ. ಜೊತೆ ಗೊತ್ತಿರಲಿ ನಮ್ಮ ಭಾರತ ಇದೆಯಲ್ಲ ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಏನಂದ್ರೆ ಮಸಾಲಾ ಪದಾರ್ಥಗಳ ಅಂದ್ರೆ ಉತ್ಪಾದನೆ ಮಾಡುವಂತ ದೇಶ ಅಂದ್ರೆ ನಮ್ಮ ಭಾರತ ಆಗಿದೆ. ಅದೇ ರೀತಿ ಈ ಒಂದು ಸಂಸ್ಥೆ ಇದೆಯಲ್ಲ ದ ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾ ಇದೆಯಲ್ಲ ಇದಂದ್ರೆ ಇಟ್ಸ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತ ಕರಿತೀವಿ. ಅಂದ್ರೆ ಏನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಅಂದ್ರೆ ಈ ಒಂದು ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆನಾ? ಸೊ ಅದೇ ರೀತಿ ಇನ್ನು ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನೋಡಿ, ನಮ್ಮ ರಾಜ್ಯದಲ್ಲಿ ಕೂಡ ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಅಂತ ಮಾಡಿದ್ದಾರೆ. ಸೊ ನಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಕೂಡ ಒನ್ ಆಫ್ ದಿ ಟಾಪ್ ಏನಂದ್ರೆ ಸ್ಪೈಸಸ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏಲಕ್ಕಿ ಆಗಿರ್ಬೋದು, ಲವಂಗ ಆಗಿರ್ಬೋದು, ಮೆಣಸು ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ಈ ತರ ಎಲ್ಲ ಬೆಳೀತಾ ಹೋಗ್ತೀವಿ. ಹಾಗಾಗಿ ನಮ್ದು ಕೂಡ ಒಂದು ಟಾಪ್ ಮೋಸ್ಟ್ ಸ್ಟೇಟ್ ಅಂತ ಕರಿತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಒಂದು ಸಂಸ್ಥೆ ಕೂಡ ಮಾಡ್ತಾ ಹೋಗ್ತಾರೆ. ಅದೇನಂದ್ರೆ ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಅಂತ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಭಾರತದ ತೆಂಗು ಅಭಿವೃದ್ಧಿ ಮಂಡಳಿಯು ಈ ಸ್ಥಳದಲ್ಲಿದೆ ಅಂತ ಕೇಳ್ತಾರೆ. ದ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಆಫ್ ಇಂಡಿಯಾ ಇಸ್ ಲೊಕೇಟೆಡ್ ಅಂತ ಕೇಳ್ತಾರೆ. ನಮ್ಗೆ ಅಗೇನ್ ಅದು ಕೂಡ ಇಲ್ಲಿ ಇನ್ ದ ಸ್ಟೇಟ್ ಆಫ್ ದಿ ಕೇರಳ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಓಕೆ, ನೋಡಿ ನೋಡ್ತಾ ಹೋಗೋಣ. ಸೊ ಸೇಮ್ ಯಾವ ರೀತಿ ನಾವು ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾ ನೋಡಿದ್ವಿ ಅದೇ ತರ ಕೂಡ ನಮ್ಮ ದೇಶದಲ್ಲಿ ಬಂದಾಗ ಒಂದು ಕೋಕೋನಟ್ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ. ಇನ್ನೇನ್ ಮಾಡ್ತಾರೆ ಆಕ್ಚುಲಿ ಇದಕ್ಕೋಸ್ಕರ ಒಂದು ಸಪರೇಟ್ ಆಕ್ಟ್ ಮಾಡಿದ್ರೆ ಯಾವುದು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಆಕ್ಟ್ ಆಫ್ ದಿ 1979 ಅಂತ ಮಾಡಿದ್ದಾರೆ. ಅದರಲ್ಲಿ ಏನ್ ಮಾಡಿದ್ದಾರೆ 1981ರಲ್ಲಿ ಈ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಇದರ ಕೇಂದ್ರ ಕಚೇರಿ ಏನಂದ್ರೆ ಕೇರಳದ ಕೊಚ್ಚಿಯಲ್ಲಿದೆ. ಮತ್ತೆ ಇಂಡೋನೇಷಿಯಾ ಇದೆಯಲ್ಲ, ಇಂಡೋನೇಷಿಯಾ ಅಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವಂತ ಒಂದು ದೇಶ ಅಂತ ಕರಿತೀವಿ. ಸೆಕೆಂಡ್ ಅಲ್ಲಿ ಫಿಲಿಪೀನ್ಸ್ ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ನಮ್ಮ ಭಾರತ ಇದೆ, ಗೊತ್ತಿರಬೇಕು ನಿಮಗೆ. ಓಕೆ, ಇಂಡೋನೇಷಿಯಾ ಫಸ್ಟ್ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಫಿಲಿಪೀನ್ಸ್ ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ನಮ್ಮ ಇಂಡಿಯಾ ಇರುವಂತದ್ದಾಗಿದೆ. ಜೊತೆಗೆ ಏನು ಈ ಕೋಕೋನಟ್ ಬೋರ್ಡ್ ಆಫ್ ಇಂಡಿಯಾ ಇದೆಯಲ್ಲ ಇದೇನ್ ಮಾಡುತ್ತೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಇದೇನಂದ್ರೆ ಕೃಷಿ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತ ಬೋರ್ಡ್ ಆಗಿದೆ. ಯಾವುದು ಕೋಕೋನಟ್ ಬೋರ್ಡ್ ಆಫ್ ಇಂಡಿಯಾ. ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾ ಬಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ. ನೋಡಿ ಡಿಫರೆನ್ಸ್ ಗೊತ್ತಿರಬೇಕಲ್ಲ ನಿಮಗೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಕೂಡ ಏನಂದ್ರೆ ಒಂದು ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಯೋಜನೆ ಕೂಡ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದ ಕೋಕೋನಟ್ ಫಾರ್ ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಕೂಡ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸೊ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 151ನೇ ಪ್ರಶ್ನೆ. ಸಸ್ಯಸಿರಿ ಇ ಪೋರ್ಟಲ್ ಅಂತ ಮಾಡಿದ್ದಾರೆ. ಸಸ್ಯಸಿರಿ ಇ ಪೋರ್ಟಲ್ ಅಂದ್ರೆ ಎಲೆಕ್ಟ್ರಾನಿಕ್ ಪೋರ್ಟಲ್ ಅಂತ ಕರೀತಾರೆ. ಹಾಗಾದ್ರೆ ಈ ಸಸ್ಯಸಿರಿ ಪೋರ್ಟಲ್ ಇದೆ ಇದು ಯಾಕೆ ಸಂಬಂಧ ಅಂತ ಕೇಳ್ತಾರೆ. ನೋಡಿ ಏನು ಈ ಪೋರ್ಟಲ್ ಮುಖ್ಯ ಉದ್ದೇಶ ಅಂದ್ರೆ ವಿಶೇಷವಾಗಿ ಏನು ನರ್ಸರಿ ಸಸಿಗಳ ಮಾರಾಟಕ್ಕಾಗಿ ಅಂದ್ರೆ ಒಂದು ಆನ್ಲೈನ್ ಪೋರ್ಟಲ್ ಮಾಡಿದ್ದಾರೆ ಅಲ್ವಾ. ನರ್ಸರಿ ಏನು ಸಸಿಗಳು ಬೆಳೆದಿರ್ತಾರೆ ಅದನ್ನ ಮಾರಾಟ ಮಾಡಕ್ಕೆ ಆನ್ಲೈನ್ ಒಂದು ಪೋರ್ಟಲ್ ಮಾಡಿದ್ರೆ ಅದನ್ನ ನಾವು ಸಸ್ಯಸಿರಿ ಪೋರ್ಟಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ ಇದರಲ್ಲಿ ಒಂದು ಸಸ್ಯಸಿರಿ ಇ ಪೋರ್ಟಲ್ ಅಂತ ಕರೀತಾರೆ. ಇನ್ನು ಯಾವ ಯಾಕೆ ಮಾಡಿದ್ರೆ ಇದನ್ನ ಇಲಾಖಾ ಕ್ಷೇತ್ರ ಮತ್ತು ನರ್ಸರಿಗಳಲ್ಲಿ ಅಂದ್ರೆ ಮಾರಾಟಕ್ಕಿರುವಂತಹ
ಲಭ್ಯವಿರುವ ಗಿಡಗಳ ಮಾಹಿತಿಯನ್ನು ಅಂದರೆ ಸಾರ್ವಜನಿಕರಿಗೆ ರೈತರಿಗೆ ಆನ್ಲೈನ್ ಮುಖಾಂತರ ಒಂದು ಇ ಪೋರ್ಟಲ್ ಲಾಂಚ್ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ದ ಸಸ್ಯಸಿರಿ ಇ ಪೋರ್ಟಲ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 152ನೇ ಪ್ರಶ್ನೆ. ಹಸಿರು ಯೋಜನೆ ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಓಕೆ, ಸೊ ಹಾಗಾಗಿ ಇದರಂದ್ರೆ ವಿಶೇಷವಾಗಿ ತೋಟಗಾರಿಕೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಕರೀತಾರೆ. ಯಾವುದು? ಹಸಿರು ಯೋಜನೆ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹಸಿರು ಯೋಜನೆ ಅಂದ್ರೆ ಒಂದು ಆಪ್, ಆಕ್ಚುಲಿ ತಂತ್ರಾಂಶ ಸಾಫ್ಟ್ವೇರ್ ಅಂತ ಕರೀತಾರೆ. ಹೌದಾ? ಹಸಿರು ತಂತ್ರಾಂಶ ಅಂತ ಕರೀತಾರೆ. ಇದು ನೋಡಿ ಇದನ್ನ ಯಾರು ಮಾಡಿದರೆ ತೋಟಗಾರಿಕೆ ಇದನ್ನ ಲಾಂಚ್ ಮಾಡ್ತಾ ಹೋಗಿದೆ. ನೋಡಿ ಹಸಿರು ಅಂದ್ರೆ ಫುಲ್ ಫಾರ್ಮ್ ಗೊತ್ತಿರಬೇಕು ನಿಮಗೆ. ಹಾರ್ಟಿಕಲ್ಚರ್ ಅಪ್ಲಿಕೇಶನ್ ಫಾರ್ ಸ್ಕೀಮ್ ಇಂಪ್ಲಿಮೆಂಟೇಷನ್ ಅಂಡ್ ರೆಗ್ಯುಲೇಟಿಂಗ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಅಂತ ಕರೀತಾರೆ. ದಟ್ ಇಸ್ ಅ ಫುಲ್ ಫಾರ್ಮ್ ಆಫ್ ದಿ ಹಸಿರು ಸಾಫ್ಟ್ವೇರ್ ಅಂತ ಕರೀತಾರೆ. ಓಕೆನಾ? ಇದರ ಮುಖ್ಯ ಉದ್ದೇಶ ಅಂದ್ರೆ ಎಲ್ಲ ತೋಟಗಾರಿಕೆಯನ್ನು ಪ್ರೋತ್ಸಾಹ ಮಾಡುವುದು ಈ ಒಂದು ತಂತ್ರಾಂಶ ಅಥವಾ ಸಾಫ್ಟ್ವೇರ್ ನ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಇದು ವಿಶೇಷವಾಗಿ ಸಂಬಂಧಪಟ್ಟಂತದ್ದು ತೋಟಗಾರಿಕೆಗೆ. ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 153ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಭಾರತದಲ್ಲಿ ಪಶು ಸಂಗೋಪನಾ ಇಲಾಖೆ ನಡೆಸುವಂಥದ್ದು ಜಾನುವಾರು ಸೆನ್ಸಸ್ ಅಲ್ಲ, ಜಾನುವಾರು ಗಣತಿ ಅಂತ ಕರಿತೀವಿ. ಓಕೆ, ಅದನ್ನ ಇಂಗ್ಲಿಷ್ ನಲ್ಲಿ ಏನು ಕರೀತಾರೆ ನೋಡಿ. ಇನ್ ಇಂಡಿಯಾ ದ ಲೈವ್ ಸ್ಟಾಕ್ ಸೆನ್ಸಸ್ ಅಂತ ಕರೀತಾರೆ. ಕಂಡಕ್ಟೆಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂತಿದೆ. ಎಸ್, ಇದು ಕರೆಕ್ಟ್ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅದೇ ರೀತಿ ಮೂರನೇ ನೋಡ್ತಾ ಹೋಗೋಣ ನೋಡಿ. ಭಾರತವು ವಿಶ್ವದ ಅತಿ ದೊಡ್ಡ ಹಸು ಮತ್ತು ಎಮ್ಮೆ ಹಾಲು ಉತ್ಪಾದಿಸುವ ದೇಶವಾಗಿದೆ ಅಂತ ಕೊಡ್ತಾರೆ. ಎಸ್, ಇದು ಕೂಡ ಕರೆಕ್ಟ್ ಆಗುತ್ತೆ. ಅಂದ್ರೆ ಇಂಡಿಯಾ ಬಿಕಮ್ ದ ಲಾರ್ಜೆಸ್ಟ್ ಕೌ ಅಂಡ್ ಬಫಲೋ ಮಿಲ್ಕ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಎಸ್, ದಿಸ್ ಇಸ್ ಟ್ರೂ. ಅದೇ ರೀತಿ ಬಿ ಸ್ಟೇಟ್ಮೆಂಟ್ ನೋಡಿ. ಈ ಏನು ಜಾನುವಾರು ಗಣತಿ ಅಥವಾ ಈ ಲೈವ್ ಸ್ಟಾಕ್ ಸೆನ್ಸಸ್ ಇದೆಯಲ್ಲ, ಇದೇನ್ ಮಾಡ್ತಾ ಅಂದ್ರೆ ಪ್ರತಿ 10 ವರ್ಷಕ್ಕೂ ಮಾಡಲ್ಲ, ಪ್ರತಿ 5 ವರ್ಷಕ್ಕೂ ಏನ್ ಮಾಡ್ತಾ ಅಂದ್ರೆ ಈ ಒಂದು ಜಾತಿ ಗಣತಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 10 ವರ್ಷ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಆಪ್ಷನ್ ಬಿ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ದ ಲೈವ್ ಸ್ಟಾಕ್ ಸೆನ್ಸಸ್ ಕಂಡಕ್ಟೆಡ್ ಆನ್ ಒನ್ಸ್ ಇನ್ ಎವ್ರಿ 5 years, ನಾಟ್ 10 years. ದಟ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ದ ಲೈವ್ ಸ್ಟಾಕ್ ಸೆನ್ಸಸ್ ಅಂತ ಕರಿತೀವಿ. ಅದು ಕನ್ನಡದಲ್ಲಿ ಜಾನುವಾರು ಗಣತಿ ಅಂತ ಕರೀತಾರೆ. ಸೊ ರೀಸೆಂಟ್ ಆಗಿ ಅಂದ್ರೆ 20ನೇ ಗಣತಿ 2019 ಮಾಡ್ತಾ ಹೋಗಿದ್ದಾರೆ. ಓಕೆನಾ? ಯಾರು ಕಂಡಕ್ಟ್ ಮಾಡ್ತಾರೆ ಇದನ್ನ? ಡಿಪಾರ್ಟ್ಮೆಂಟ್ ಆಫ್ ದಿ ಅನಿಮಲ್ ಹಸ್ಬೆಂಡ್ರಿ ಕೆಲಸ ಅವರು ಮಾಡ್ತಾ ಹೋಗ್ತಾರೆ. ವಿಶೇಷವಾಗಿ ಬಂದಾಗ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮಾಡ್ತಾ ಹೋಗ್ತಾರೆ. ಪ್ರತಿ 5 ವರ್ಷಕ್ಕೂ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಅಬೌಟ್ ದಿ ಲೈವ್ ಸ್ಟಾಕ್ ಇನ್ ದಿ ಕಂಟ್ರಿ. ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಹಸುಗಳ ಬಗ್ಗೆ, ಎಮ್ಮೆಗಳ ಬಗ್ಗೆ ಎಲ್ಲವನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಗಣತಿ. ನಮ್ಗೆ ಯಾವ ರೀತಿ ಮನುಷ್ಯರ ಗಣತಿ ಮಾಡ್ತೀವಿ ಪ್ರತಿ 10 ವರ್ಷಕ್ಕೊಮ್ಮೆ, ಅದೇ ರೀತಿ ಜನಗಣತಿ ಮಾಡ್ತೀವಿ. ಅದೇ ತರ ಇಲ್ಲಿ ಏನ್ ಮಾಡ್ತಾರೆ, ಈ ಒಂದು ಲೈವ್ ಸ್ಟಾಕ್ ಸೆನ್ಸಸ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಏನಂದ್ರಿಂದ 1919 2020 ಎವ್ರಿ 5 years ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರೀಸೆಂಟ್ ಮಾಡಿದ್ದೇವೆ ಅಂದ್ರೆ 20ನೇ ಸೆನ್ಸಸ್ ಆಗಿದೆ, ಅದು 2019ರಲ್ಲಿ. ಸೊ ಹಾಗಾಗಿ ನಮಗೆ ಆಪ್ಷನ್ ನೋಡಿ ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಪಶು ಸಂಗೋಪನೆ ಮತ್ತು ವೈದ್ಯಕೀಯ ಸೇವೆಗಳು ಅಂತ. ಹೌದಾ? ಏನಾಗಿದೆ ರೀಸೆಂಟ್ ಆಗಿ ನಮಗೆ 21 ಜಾನುವಾರು ಗಣತಿ ಆಗಿದೆ. ಇದರಲ್ಲಿ ಬಂದಾಗ ನೋಡಿ ಅಂದ್ರೆ ಸುಮಾರು ನಮ್ಮ ದೇಶದಲ್ಲಿ ಬಂದಾಗ ಎಷ್ಟು, ನಮ್ಮ ರಾಜ್ಯದಲ್ಲಿ ಬಂದಾಗ 3.303 ಕೋಟಿ ಜಾನುವಾರು ಇದೆ ಅಂತ ಹೇಳ್ತಾರೆ. ಅದರಲ್ಲಿ 5.95 ಕೋಟಿ ಅಂದ್ರೆ ಕುಕ್ಕಟಗಳಿರ್ತಾವ ಅಂತ ಹೇಳ್ತಾರೆ. ಅದೇ ರೀತಿ ದೇಶದ ಒಟ್ಟು ಜಾನುವಾರು ಮತ್ತು ಕುಕ್ಕಗಳ ಸಂಸ್ಥೆಯಲ್ಲಿ ರಾಜ್ಯದ ಪಾಲು ಎಷ್ಟು ಅಂದ್ರೆ ಸುಮಾರು 5.41 ಮತ್ತೆ ಜಾನುವಾರದು. ಅದರಲ್ಲಿ ಕುಕ್ಕಗಳ ಬಂದ ಪಾಲು ಎಷ್ಟು ಅಂದ್ರೆ 6.98% ಅಂತ ಹೇಳ್ತಾರೆ. ಓಕೆನಾ? ಅದೇ ರೀತಿ ಈ ಹಸುವಿನ ಹಾಲು ಮತ್ತೆ ಎಮ್ಮೆ ಹಾಲು ಉತ್ಪಾದನೆಯಲ್ಲಿ ಅಂದ್ರೆ ಭಾರತ ಏನಾಗಿದೆ ವಿಶ್ವದಲ್ಲೇ ಮೊದಲ ಸ್ಥಾನ ಅಂತ ಹೇಳ್ತಾ ಹೋಗ್ತಾರೆ. ನಮ್ಮ ರಾಜ್ಯ ಕರ್ನಾಟಕದ ಬಂದು 8ನೇ ಸ್ಥಾನ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್, ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 154ನೇ ಪ್ರಶ್ನೆ. ಪಶು ವೈದ್ಯಕೀಯ ಮತ್ತು ಪ್ರಾಣಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳ್ತಾರೆ. ವೆರ್ ಇಸ್ ದ ಯೂನಿವರ್ಸಿಟಿ ಆಫ್ ದಿ ವೆಟರ್ನರಿ ಅಂಡ್ ಅನಿಮಲ್ ಸೈನ್ಸಸ್ ಅಂತ ಕರಿತಾ ಹೋಗ್ತಾರೆ. ಅದಿರುವಂತದ್ದು ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಓಕೆ, ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ ಇದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ವೆಟರ್ನರಿ ಅಂಡ್ ಅನಿಮಲ್ ಸೈನ್ಸ್ ಯೂನಿವರ್ಸಿಟಿ ಇರುವಂತದ್ದು ಅಂದ್ರೆ ಅದು ಬೀದರ್ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ 155ನೇ ಪ್ರಶ್ನೆ. ಕೃತಕ ಗರ್ಭಧಾರಣೆ ಮತ್ತು ಇತರೆ ಪಶು ವೈದ್ಯಕೀಯ ಸೇವೆ ನೀಡುವ ಕಾರ್ಯಕರ್ತರಾದಂಥ ಮೈತ್ರಿ ಎಂಬುದರ ಪೂರ್ಣ ರೂಪ ಏನು ಅಂತ ಕೇಳ್ತಾರೆ. ಅಂದ್ರೆ ಎಕ್ಸ್ಪಾನ್ಷನ್ ಟರ್ಮ್ ಕೇಳ್ತಾರೆ. ಮೈತ್ರಿ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಕೃತಕ ಗರ್ಭಧಾರಣೆ ಮತ್ತು ಇತರೆ ಪಶು ವೈದ್ಯಕೀಯ ಸೇವೆ ನೀಡಕ್ಕೆ ಅಂತ ಹೇಳ್ತಾರೆ. ಏನ್ ನೋಡಿ ಮೈತ್ರಿ ಅಂದ್ರೆ ಏನಂದ್ರೆ ದ ಮಲ್ಟಿಪರ್ಪಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಷಿಯನ್ಸ್ ಇನ್ ರೂರಲ್ ಇಂಡಿಯಾ ಅಂತ ಕರೀತಾರೆ. ಸೊ ಹಾಗಾಗಿ ದಿಸ್ ಇಸ್ ದ ಫುಲ್ ಫಾರ್ಮ್ ಆಫ್ ದಿ ಮೈತ್ರಿ ಅಂತ ಕರೀತಾರೆ. ಎಂ ಅಂದ್ರೆ ಮಲ್ಟಿಪರ್ಪಸ್, ಎ ಅಂದ್ರೆ ಆರ್ಟಿಫಿಷಿಯಲ್, ಐ ಅಂದ್ರೆ ಇನ್ಸೆಮಿನೇಷನ್ ಅಂದ್ರೆ ಕೃತಕ ಗರ್ಭಧಾರಣೆ ಅಂತ ಕರಿತಾ ಹೋಗ್ತಾರೆ. ಸೊ ಟಿ ಅಂದ್ರೆ ಟೆಕ್ನಿಷಿಯನ್ಸ್ ತಾಂತ್ರಿಕತೆ ಅಂತ ಕರೀತಾರೆ. ಆರ್ ಅಂದ್ರೆ ರೂರಲ್ ಇಂಡಿಯಾ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ, ಮೈತ್ರಿಯ ಫುಲ್ ಫಾರ್ಮ್ ಅಂತ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಒಂದು ಸ್ಕೀಮ್ ಮಾಡಿದ್ದಾರೆ, ಯಾವ್ದು ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಮಾಡಿದ್ದಾರೆ. ಅದರಲ್ಲಿ ಇನ್ನೊಂದು ಇದು ಮಾಡ್ತಾ ಹೋಗ್ತಾರೆ, ರಾಷ್ಟ್ರೀಯ ದನ ಮತ್ತು ಎಮ್ಮೆ ತಳಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾರೆ. ಓಕೆನಾ? ಸೊ ಹಾಗಾಗಿ ಅದಕ್ಕೋಸ್ಕರ ಒಂದು ಸ್ಕೀಮ್ ಕೂಡ ಮಾಡಿದ್ದಾರೆ. ಯಾವ್ದಂದ್ರೆ ಅದು ಮೈತ್ರಿ ಕಾರ್ಯಕರ್ತ ಅಂತ ಕರೀತಾರೆ. ಸೊ ಮೈತ್ರಿ ಫುಲ್ ಫಾರ್ಮ್ ಆಗಿದೆ ಮಲ್ಟಿಪರ್ಪಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಷಿಯನ್ಸ್ ಇನ್ ರೂರಲ್ ಇಂಡಿಯಾ ಅಂತ ಕರೀತಾರೆ. ಸೊ ಇಷ್ಟು ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ನಮಗೆ ಎ ಕರೆಕ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನೋಡಿ ಈ ರಾಷ್ಟ್ರೀಯ
ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ಅಥವಾ ನ್ಯಾಷನಲ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಪ್ರೋಗ್ರಾಮ್ ಅಂತ ಕರೀತಾರೆ. ಓಕೆನಾ. ಸೊ ಇದು ವಿಶೇಷವಾಗಿ ಅಂದ್ರೆ ಏನ್ ಮಾಡ್ತಾ ಇದ್ರು, ಇದ್ರ ಮುಖ್ಯ ಉದ್ದೇಶ ಯಾಕೆ ಮಾಡ್ತಾರೆ ಅಂದ್ರೆ ಬಿಕಾಸ್ ಏನಂದ್ರೆ ರೈತರ ಆದಾಯವನ್ನ ಹೆಚ್ಚಳ ಮಾಡುವಂಥದ್ದು, ಅದೇ ರೀತಿ ರಾಸುಗಳ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡುವಂಥದ್ದು, ಜೊತೆಗೆ ಉತ್ತಮ ತಳಿ ಗುಣಗಳ ದೇಶಿ ತಳಿ ಗಂಡು ಮತ್ತು ಹೆಣ್ಣು ಕರುಗಳ ಜನ್ಮ ಮಾಡುವಂಥದ್ದು, ಹಾಗೆ ಕೃತಕ ಗರ್ಭಧಾರಣೆ ಸೌಲಭ್ಯಗಳಲ್ಲಿ ರೈತರ ಮನೆ ಬಾಗಿಲಿಗೆ ತಲುಪಿಸುವಂಥದ್ದು ಎಲ್ಲವೂ ಕೂಡ ಏನಂದ್ರೆ ಆಕ್ಚುಲಿ ಈ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಯೋಜನೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳ್ಬೋದು ನಾವು. ಓಕೆನಾ. ಸೊ ಹಾಗಾಗಿ ಅದೇ ರೀತಿ ಇನ್ನೊಂದು ಸ್ಕೀಮ್ ಕೂಡ ಮಾಡ್ತಾರೆ, ಅದಂದ್ರೆ ವೇಗವರ್ಧಿತ ತಳಿಯ ಸುಧಾರಣಾ ಕಾರ್ಯಕ್ರಮ ಅಂತ ಕರೀತಾರೆ. ಎಕ್ಸಲರೇಟೆಡ್ ಬ್ರೀಡ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಯೂಸಿಂಗ್ ದ ಸೆಕ್ಸ್ ಶಾರ್ಟೆಡ್ ಸೆಮೆನ್ ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ ಈ ಸೆಕ್ಸ್ ಶಾರ್ಟೆಡ್ ಸೆಮೆನ್ ಅಂತಂದ್ರೆ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ತಗೊಂಡ ನೋಡಿ, ಈಗ ನಮಗೆ ಸಾಮಾನ್ಯವಾಗಿ ಒಂದು ಹಸು ಇದೆಯಲ್ವಾ, ಹಸು ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಅದು ಮೇಲ್ ಅಂದ್ರೆ ಮೇಲು ಮತ್ತೆ ಫಿಮೇಲ್ಗೆ ಏನ್ ಮಾಡುತ್ತೆ ಅಂದ್ರೆ ಗಂಡು ಹೆಣ್ಣಿಗೆ ಜನ್ಮ ಇರುತ್ತಲ್ಲ. ಆಕ್ಚುಲಿ ಅಂದ್ರೆ ಮೇಲ್ ಆದಾಗ ಏನಾಗುತ್ತೆ ಅಂದ್ರೆ ಅಷ್ಟು ಯೂಸ್ ಆಗಲ್ಲ ಅಂತ ಅನ್ಕೋತೀವಿ ನಮ್ಮ ಸೊಸೈಟಿಲಿ. ಹೌದಾ ನೋಡಿ, ಈಗ ಒಂದು ಗಂಡು ಏನಾದ್ರು ಕರು ಉಟ್ಕೊಂಡ್ರೆ ಏನ್ ಮಾಡ್ತಾರೆ ಆಕ್ಚುಲಿ ಅದು ಯಾವ್ದು ಮೇ ಬಿ ಅದನ್ನ ಅಗ್ರಿಕಲ್ಚರ್ ಬಳಸಬಹುದು, ಅದು ಬಿಟ್ರೆ ಅದು ಏನು ಯೂಸ್ ಆಗಲ್ಲ ಅಂತ ಅನ್ಕೊಂತೀವಿ. ಅದೇ ಹೆಣ್ಣಾದ್ರೆ ಅದು ಹಾಲು ಕೊಡುತ್ತೆ ಮತ್ತೆ ಮರಿಗಳಾಗ್ತಾ ಹೋಗುತ್ತೆ, ಅಂದ್ರೆ ಏನಾಗುತ್ತೆ ರೈತನಿಗೆ ಪ್ರೊಟೆಕ್ಟ್ ಕೊಡ್ತಾ ಹೋಗುತ್ತೆ. ಆದ್ರೆ ಗಂಡಾದಾಗ ಏನಾಗುತ್ತೆ ಮೇ ಬಿ ಅದನ್ನ ಯಾವುದೋ ಒಂದು ಏನಂತಾರೆ ಇದು ಈ ಮಾಂಸಕ್ಕೆ ಅಂದ್ರೆ ಕಟುಕರು ಕೊಡ್ಬೋದು ಅಲ್ವಾ. ಸೊ ಬೀಫ್ ಅಂತ ಕರಿತೀವಲ್ಲ ಅದು ಕೊಡ್ಬೋದು, ಇಲ್ಲಾಂದ್ರೆ ಅದನ್ನ ಹೊಲಗಳಿಗೆ ಬಳಸಬಹುದು. ಅದು ಬಿಟ್ರೆ ಅಷ್ಟು ಯೂಸ್ ಆಗಲ್ಲ ಅಂತ ಏನ್ ಮಾಡ್ತಾರೆ ಆಕ್ಚುಲಿ ಅದು ಏನಂದ್ರೆ ಈ ಒಂದು ಟೆಕ್ನಾಲಜಿ ಮಾಡಿದ್ದಾರೆ, ಏನದು ಸೆಕ್ಸ್ ಸಾರ್ಟೆಡ್ ಸೆಮೆನ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ವಿಶೇಷವಾಗಿ ದೇ ಓನ್ಲಿ ಫೋಕಸ್ ಆನ್ ದಿ ಹೆಣ್ಣು ಕರುಗಳಿಗೆ ಫೋಕಸ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಏನಂದ್ರೆ ಆ ಒಂದು ಸೆಕ್ಸ್ ಸಾರ್ಟೆಡ್ ಸೆಮೆನ್ ಮಾಡಿದ್ರೆ ನೋಡಿ 90% ಹೆಣ್ಣಾಗೋ ಚಾನ್ಸ್ ಇರುತ್ತೆ ಅಂತೆ. ಅದಕ್ಕೆ ನಾವು SSM ಅಂತ ಇಲ್ಲಿ ನೋಡೋದ 90% ಹೆಚ್ಚು ಹೆಣ್ಣು ಕರುಗಳ ಜನನಕ್ಕಾಗಿ ಕೃತಕ ಗರ್ಭಧಾರಣೆಯಲ್ಲಿ ಲಿಂಗ ಆಧಾರಿತ ವೀರ್ಯನಾಳಿಕೆಯನ್ನ ಬಳಸಲು ಉತ್ತೇಜಿಸುವಂತೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಿದ್ರಿಂದ ಯಾವಾಗ ನಮಗೆ ಒಂದು ಏನಾದರೂ ಹಸುಗೆ ಹೆಣ್ಣು ಕರ ಆದ್ರೆ ಏನಾಗುತ್ತೆ, ಅದರಿಂದ ಹಾಲು ಸಿಗುತ್ತೆ, ಮರಿಗಳಾಗ್ತಾ ಹೋಗುತ್ತೆ, ಅಂದ್ರೆ ರೈತನಿಗೆ ತುಂಬಾ ಎಫೆಕ್ಟ್ ಅಂದ್ರೆ ಅದು ಬೆನಿಫಿಟ್ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಟೆಕ್ನಾಲಜಿ ಬಳಸ್ತಾ ಹೋಗ್ತಾರೆ. ಅದನ್ನ ಸೆಕ್ಸ್ ಸಾರ್ಟೆಡ್ ಸೆಮೆನ್ ಅಂತ ಕರೀತಾರೆ. ಓಕೆ. ಸೊ ಅಂದ್ರೆ ಮೇಜರ್ ಆಗಿ ಏನು ಸೆಕ್ಸ್ ಒಂದು ಫಿಮೇಲ್ ಸೆಕ್ಸ್ ಇದಿರುತ್ತೆ ಕ್ರೋಮೋಸೋಮ್ಸ್, ಅದನ್ನೆಲ್ಲ ತೆಗೆದು ಒಂದ್ ಕಡೆ ಇದು ಮಾಡ್ಕೊಂಡು ಅಲ್ಲಿ ಇನ್ಸೆಮಿನೇಷನ್ ಮಾಡ್ತಾ ಹೋಗ್ತಾರೆ. ಸೊ ದಟ್ಸ್ ಇಟ್ ಅಂತ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆ. ಎಸ್. ನೆಕ್ಸ್ಟ್ ನೋಡ್ ತಗೋಣ 156ನೇ ಪ್ರಶ್ನೆ. NADCP ಅಂದ್ರೆ ಏನಂತ ಕೇಳ್ತಾರೆ, ಫುಲ್ ಫಾರ್ಮ್ ಕೇಳ್ತಾರೆ. ನೋಡಿ NADCP ಅಂತಂದ್ರೆ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ. ರಾಷ್ಟ್ರೀಯ ಪ್ರಾಣಿಗಳ ಒಂದು ರೋಗಗಳ ನಿಯಂತ್ರಣ ಕಾರ್ಯಕ್ರಮ ಅಂತ ಕರೀತೀವಿ ಕನ್ನಡದಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ನಮಗೆ ಏನು ವಿಶೇಷವಾಗಿ ಬಂದಾಗ ಈ ದನಕರುಗಳಿಗೆ ಸಾಕಷ್ಟು ರೋಗ ಬರ್ತಾ ಹೋಗುತ್ತೆ ಅಲ್ವಾ. ಅದು ವಿಶೇಷವಾಗಿ ಬಂದಾಗ ನಮಗೆ ಈ ಕಾಲುಬಾಯಿ ರೋಗ ಅಂತ ಕರೀತಾರೆ. ಸೊ ಏನಂದ್ರೆ ಕಾಲುಬಾಯಿ ರೋಗ ಅಂತ ಕರಿತೀವಿ, ಅಂದ್ರೆ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಕರೀತಾರೆ. ಅವುಗಳಿಗೆ ಅಂದ್ರೆ ಸಾಕಷ್ಟು ಲಸಿಕೆ ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ ಅಲ್ವಾ. ಸೊ ಹಾಗಾಗಿ ನೋಡಿ ಅಂದ್ರೆ ಒಂದು ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ. ಅದ್ರಲ್ಲಿ ಬಂದಾಗ ನಮಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಫುಟ್ ಅಂಡ್ ಮೌತ್ ಡಿಸೀಸ್ ಮತ್ತೆ ಬ್ರುಸೆಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಆಮೇಲೆ ಕ್ರಿಟಿಕಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಪೆಟಿಟಸ್ ರುಮಿನೆಂಟ್ಸ್ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಮಾಡಿದ ಹೋಗ್ತಾರೆ. ಇವೆಲ್ಲ ಕೂಡ ಲಸಿಕೆ ಕಾರ್ಯಕ್ರಮ ಅಂತ ಕರಿತಾ ಹೋಗ್ತೀವಿ ಅಂದ್ರೆ ದಿ ಆರ್ ದ ಏನಂತಾರೆ ನಾವು ವ್ಯಾಕ್ಸಿನ್ ಪ್ರೋಗ್ರಾಮ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ನಮಗೆ ಆಪ್ಷನ್ ಏನಾಗುತ್ತೆ NADCP ಅಂತಂದ್ರೆ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಈಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 157ನೇ ಪ್ರಶ್ನೆ. ಉಣ್ಣೆ ಸಂಸ್ಕರಣೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆಯ ತಾಂತ್ರಿಕತೆಯ ಕಾರ್ಯಾಗಾರವನ್ನ ಯಾವ ಯೋಜನೆ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ. ಓಕೆ. ಒಂದು ಸ್ಕೀಮ್ ಮಾಡಿದ್ದಾರೆ ಹೌದಾ. ವಿಶೇಷವಾಗಿ ಬಂದಾಗ ಊಲ್ಸ್ ಅಂತ ಕರಿತೀವಲ್ಲ, ಅದಕ್ಕೆ ಏನು ಸ್ಕೀಮ್ ಮಾಡಿದ್ದಾರೆ ಅಂದ್ರೆ ಅದು ಇಂಟಿಗ್ರೇಟೆಡ್ ಊಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಅಂದ್ರೆ ಸಮಗ್ರ ಉಣ್ಣೆ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಮಾಡ್ತಾರೆ. ಸೊ ದಟ್ ಇಸ್ ಕಾಲ್ಡ್ ದ IWDP ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಅಂತ ನಿಮಗೆಲ್ಲ ಗೊತ್ತಿರುವಂತ ಒಂದು ನಿಗಮ ಇದೆ. ಓಕೆ. ಸೊ ಇನ್ನಂದ್ರೆ ಒಂದು ಕೇಂದ್ರೀಯ ಉಣ್ಣೆ ಅಭಿವೃದ್ಧಿ ಇರುವಂತದ್ದು ಅಂದ್ರೆ ಅದು ರಾಜಸ್ಥಾನದ ಜೋಧ್ಪುರ್ ಇದೆ. ಸೊ ಅದೇ ತರ ಏನ್ ಮಾಡಿದ್ರೆ ಆ ಒಂದು ಏನಂದ್ರೆ ಇಂಟಿಗ್ರೇಟೆಡ್ ಊಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ಅದನ್ನ ಏನಂದ್ರೆ ನಮ್ಮ ಕಡೆ ಕೂಡ ಅಳವಡಿಸ್ಕೊಳ್ತಾರೆ. ಎಲ್ಲೆಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು, ತುಮಕೂರಿನ ಜಿಲ್ಲೆಯ ಅಂದ್ರೆ ಈ ತರ ಬಳಸ್ಕೊಂಡವರಿಗೆ ಟ್ರೈನ್ ಮಾಡ್ತಾರೆ ಆಕ್ಚುಲಿ ಯಾವ ತರ ಮಾಡ್ಬೇಕು ಅನ್ನೋ ಬಗ್ಗೆ. ಸೊ ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ ನೋಡಿ, ಯಾವುದು ಅನುಗ್ರಹ ಕೊಡುಗೆ ಯೋಜನೆ ಅಂತ ಕರೀತಾರೆ. ನಿಮ್ಗೆಲ್ಲ ಗೊತ್ತಿರುವಂತೆ ಏನು ಈಗ ಫಾರ್ ಎಕ್ಸಾಂಪಲ್ ನಮಗೆ ಕುರಿಗಳಾಗಿರ್ಬೋದು, ಮೇಕೆಗಳಾಗಿರ್ಬೋದು ಅಲ್ವಾ, ಏನಾಗುತ್ತೆ ಆಕಸ್ಮಿಕವಾಗಿ ಅಂದ್ರೆ ಡೆತ್ ಆಗ್ತಾವಲ್ಲ, ಅವಾಗ ಏನ್ ಮಾಡ್ತಾರೆ ಆಕ್ಚುಲಿ ರೈತರಿಗೆ ಆ ಒಂದು ಕುರಿಗೆ ಇಷ್ಟ ಅಂತ ಅಮೌಂಟ್ ಕೊಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಅನುಗ್ರಹ ಕೊಡುಗೆ ಯೋಜನೆ ಅಂತ ಕರೀತಾರೆ, ಅಥವಾ ಅನುಗ್ರಹ ಸ್ಕೀಮ್ ಅಂತ ಕರೀತಾ ಹೋಗ್ತಾರೆ. ಅದೇ ರೀತಿ ಇನ್ನೊಂದು ಮಾಡ್ತಾ ಹೋಗ್ತಾರೆ, ಏನು ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಅಂತ ಮಾಡಿದ್ದಾರೆ. ಈಗ ನೋಡಿ ಎಷ್ಟೋ ಸಲ ಈ ಕುರಿಕಾಯರು ಇರ್ತಾರಲ್ವಾ, ಅವ್ರು ಏನಂದ್ರೆ ಹೊರಗಡೆ ಹೋದಾಗ ಸಾಕಷ್ಟು ಮೇಲ್ಗಡೆ ಅಟ್ಯಾಕ್ ಆಗ್ತಾ ಹೋಗುತ್ತೆ, ಅವರಿಗೆ ಸೇಫ್ಟಿ ಇರಂಗಿಲ್ಲ. ಅದಕ್ಕೆ ಏನ್ ಮಾಡಿದ್ರೆ ಆಕ್ಚುಲಿ ಅವ್ರಿಗೋಸ್ಕರ ಒಂದು ಆಕ್ಟ್ ಕೂಡ ಮಾಡಿದ್ದಾರೆ. ಓಕೆ. ಆಕ್ಟ್ ಮಾಡಿ ಏನ್ ಮಾಡಿದ್ರೆ ಆಕ್ಚುಲಿ ಅವ್ರಿಗೆ ಒಂದು ID ಕಾರ್ಡ್ ಕೊಡ್ತಾ ಹೋಗ್ತಾರೆ, ಒಂದು ಗೌರ್ಮೆಂಟ್ ID ಕಾರ್ಡ್ ಕೊಡ್ತಾ, ಓಕೆ ಇವರು ಕುರಿಕಾಯರು ಅಂತ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಈ ಅಮೃತ್ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಇದೆಯಲ್ಲ, ಇದ್ರಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ರೈತರಿಗೆ ಅಂದ್ರೆ 20+1 ಅಂದ್ರೆ ಕುರಿ ಮೇಕೆಗಳ ಸ್ಥಾಪನೆಗೆ ಅಂದ್ರೆ ಸರ್ಕಾರದಿಂದ ಸಹಕಾರ ನೀಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಅಂತ ಕರೀತಾರೆ. ಸೊ ಗೊತ್ತಿರ್ಬೇಕು ಇಷ್ಟೆಲ್ಲ ಕೂಡ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಎಸ್.
ನೆಕ್ಸ್ಟ್ ನೋಡ್ತಾ 158 ಪ್ರಶ್ನೆ. ಕರ್ನಾಟಕ ಹೈನು ಅಭಿವೃದ್ಧಿ ನಿಗಮವು ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆರಂಭದಲ್ಲಿ ಯಾವ ಯೋಜನೆಯ ಅಡಿಯಲ್ಲಿ ರೂಪುಗೊಂಡಿತು ಅಂತ ಕೇಳ್ತಾರೆ. ಓಕೆ, ಸೊ ಅದು ಯಾವುದಂತಂದ್ರೆ ಅಗೇನ್ ಆಪರೇಷನ್ ಫ್ಲಡ್ ಬಂದಿದೆಯಲ್ಲ, ಇದರಲ್ಲಿ ಅಂದ್ರೆ ಆಕ್ಚುಲಿ ಈ ಒಂದು ಕರ್ನಾಟಕ ಹೈನು ಅಭಿವೃದ್ಧಿ ನಿಗಮ ಏನಂದ್ರೆ ಆರಂಭಗೊಳ್ತಾ ಹೋಗುತ್ತೆ. ಸೊ ಆಪರೇಷನ್ ಫ್ಲಡ್ 1 ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಿರುವಂತೆ ಆಪರೇಷನ್ ಫ್ಲಡ್ ಗೊತ್ತಲ್ವಾ? ಆಪರೇಷನ್ ಫ್ಲಡ್ ಅಂದ್ರೆ ದಟ್ ಇಸ್ ಅ ಪ್ರೊಡಕ್ಷನ್ ಆಫ್ ದಿ ಮಿಲ್ಕ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಅಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ವೈಟ್ ರೆವಲ್ಯೂಷನ್ ಗೊತ್ತಲ್ವಾ? ಶ್ವೇತಕ್ರಾಂತಿ ಅಂತ ಕರೀತಾರೆ. ವೈಟ್ ರೆವಲ್ಯೂಷನ್, ಶ್ವೇತಕ್ರಾಂತಿ ಅಥವಾ ಕ್ಷೀರಕ್ರಾಂತಿ ಅಂತ ಕರೀತಾರೆ. ವರ್ಗೀಸ್ ಕುರಿಯನ್ ಗೊತ್ತಲ್ವಾ? ಇಸ್ ದ ಫಾದರ್ ಆಫ್ ದಿ ವೈಟ್ ರೆವಲ್ಯೂಷನ್ ಅಥವಾ ವೈಟ್ ರೆವಲ್ಯೂಷನ್ ಕರೀತಾರೆ. ಸೊ ಆಪರೇಷನ್ ಫ್ಲಡ್ ಅಂದ್ರೆ ಕೂಡ ದರ್ ಇಸ್ ಅ ಪ್ರೊಡಕ್ಷನ್ ಆಫ್ ದಿ ಮಿಲ್ಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ, ಆಪರೇಷನ್ ಫ್ಲಡ್ ಅಲ್ಲಿ ಇದನ್ನ ರಚನೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಒಂದು ನಿಗಮ ಮಾಡಿದ್ದಾರೆ, ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳ ನಿಗಮ ಅಂತ ಮಾಡಿದ್ದಾರೆ. ಓಕೆನಾ? ಸೊ ಹಾಗೆ ಅಂದ್ರೆ ಆಕ್ಚುಲಿ ಏನೋ ಈ ಒಂದು ಬೋರ್ಡ್ ಮಾಡಬೇಕಂದ್ರೆ ಇದನ್ನ ಏನ್ ಮಾಡಿದ್ದಾರೆ, ಆಪರೇಷನ್ ಫ್ಲಡ್ 1 ಅಲ್ಲಿ ಅಂದ್ರೆ ಈ ಒಂದು ಕರ್ನಾಟಕ ಹೈನು ಅಭಿವೃದ್ಧಿ ನಿಗಮವನ್ನು ಕೂಡ ಸಬ್ಮಿಟ್ ಮಾಡ್ತಾ ಹೋಗ್ತಾರೆ. ಈ ಪ್ರೆಸೆಂಟ್ ಆಗಿ ಆಪರೇಷನ್ ಫ್ಲಡ್ 2 ಇದೆ, ಆಪರೇಷನ್ ಫ್ಲಡ್ 3 ಅಂದ್ರೆ ಪ್ರೆಸೆಂಟ್ ಆಗಿ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಸೊ ಅದೇ ರೀತಿ ಇನ್ನು ನಮ್ಮ ರಾಜ್ಯದಲ್ಲಿ ಬಂದಾಗ ಈ ಗೊತ್ತಿಲ್ಲ, ಹಾಲು ಕೂಡ ಏನಂದ್ರೆ ಹಾಲು ಉತ್ಪಾದಿಸಿದ ನಮ್ಮ ರಾಜ್ಯ ಕೂಡ ಒಂದು ಟಾಪಸ್ಟ್ ಸ್ಟೇಟ್ ಆಗಿರುವಂತದ್ದಾಗಿದೆ. ಅದು ವಿಶೇಷವಾಗಿ ಬಂದಾಗ ನಮ್ಮ KMFL ಗೊತ್ತಲ್ವಾ? ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಕರೀತಾ ಹೋಗ್ತಾರೆ. ನೋಡಿ, ನಮ್ಮ ರಾಜ್ಯದಲ್ಲಿ ಬಂದಾಗ ಎಷ್ಟಂದ್ರೆ ಸುಮಾರು 27.14 ಲಕ್ಷ ಅಂದ್ರೆ ಹಾಲು ಉತ್ಪಾದಕ ಸದಸ್ಯರಿದ್ದಾರೆ ಅಂತ ಹೇಳ್ತಾರೆ. ಸುಮಾರು ಎಷ್ಟಂದ್ರೆ 9.6 ಲಕ್ಷ ಅಂದ್ರೆ ಉತ್ಪಾದಕರು ಸಕ್ರಿಯ ಸದಸ್ಯರಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತೀವಿ. ಇಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮ್ಗೆ ಆಪ್ಷನ್ ಬಂದು ಸೊ ಎ ಕರೆಕ್ಟ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ 159 ಪ್ರಶ್ನೆ. ಕ್ಷೀರ ಸಂಜೀವಿನಿ ಯೋಜನೆಯನ್ನ ಯಾವ ಉದ್ದೇಶಕ್ಕಾಗಿ ಹಮ್ಮಿಕೊಳ್ಳಲಾಗಿದೆ ಅಥವಾ ರಚನೆ ಮಾಡಲಾಗಿದೆ ಅಂತ ಕೇಳ್ತಾರೆ. ಓಕೆ, ಸೊ ಏನು ಈ ಕ್ಷೀರ ಸಂಜೀವಿನಿ ಯೋಜನೆ ಇದೆಯಲ್ಲ, ನೋಡಿ ಕ್ಷೀರ ಅಂದ್ರೆ ಹಾಲಲ್ವಾ? ಸೊ ಏನಂದ್ರೆ ಇದು ವಿಶೇಷವಾಗಿ ಬಂದಾಗ ಮಹಿಳಾ ಸಬಲೀಕರಣ ಮತ್ತು ಕೌಶಲ್ಯಾಭಿವೃದ್ಧಿ ಮಾಡೋದು ಈ ಒಂದು ಕ್ಷೀರ ಸಂಜೀವಿನಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಇದ್ರ ಬಗ್ಗೆ ನೋಡೋದಾದ್ರೆ ಕ್ಷೀರ ಸಂಜೀವಿನಿ ಯೋಜನೆ ಮುಖಾಂತರ ಅಂದ್ರೆ ಇದರ ಮುಖಾಂತರ ಮಹಿಳಾ ಸಬಲೀಕರಣ ಮಾಡೋದು ವಿಶೇಷವಾದಂತ ಒಂದು ಗೋಲ್ ಅಂತ ಕರಿತೀವಿ. ಇದೇನ್ ಮಾಡಿದ್ರೆ ಆಕ್ಚುಲಿ ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಡಿಯಲ್ಲಿ ಈ ಒಂದು ಸ್ಕೀಮ್ ಅನ್ನು ಮಾಡ್ತಾ ಹೋಗ್ತಾರೆ. ಓಕೆನಾ? ಇದರ ಮುಖಾಂತರ ಮಹಿಳಾ ಹಾಲು ಉತ್ಪಾದಕರಿಗೆ ಒಂದು ಟ್ರೈನ್ ಮಾಡ್ತಾ ಹೋಗ್ತಾರೆ, ಅವರಿಗೆ ತರಬೇತಿ ಕೊಡ್ತಾ ಹೋಗ್ತಾರೆ. ಸೊ ದಟ್ ಇಸ್ ಕಾಲ್ಡ್ ದ ಸೊ ಕ್ಷೀರ ಸಂಜೀವಿನಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಈಸ್ ಅ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಇನ್ನೊಂದು ಸ್ಕೀಮ್ ನಿಮಗೆಲ್ಲ ಗೊತ್ತಿರುವಂತೆ ಕ್ಷೀರ ಭಾಗ್ಯ ಯೋಜನೆ ಗೊತ್ತಲ್ವಾ? ಇದೇನ್ ಮಾಡುತ್ತೆ, ಸರ್ಕಾರಿ ಶಾಲೆ ಮಕ್ಕಳು ಓದ್ತಿರುವಂತ 1 ರಿಂದ 10 ತರಗತಿ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಸೊ ಮಕ್ಕಳಿಗೆ ಹಾಲು ಕೊಡ್ತಾ ಹೋಗ್ತಾರೆ, 5 ದಿನ ಉಚಿತ ಹಾಲು ಕೊಡ್ತಾ ಹೋಗ್ತಾರೆ. ರೈಟ್? ಸೊ ದಟ್ ಇಸ್ ಕಾಲ್ಡ್ ದ ಕ್ಷೀರ ಭಾಗ್ಯ ಯೋಜನೆ ಅಂತ ಕರೀತಾರೆ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಕರ್ನಾಟಕ ರಾಜ್ಯವು ಒಟ್ಟು ಎಷ್ಟು ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನ ಹೊಂದಿದೆ ಅಂತ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಕ್ವಶನ್ ಅಂತ ಕರಿಬಹುದು ನಾವು. ನಮ್ಮ ರಾಜ್ಯ ಇದೆಯಲ್ಲ, ನಮ್ಮ ರಾಜ್ಯದಲ್ಲಿ ಅಂದ್ರೆ ಬಂದಾಗ ಅಂದ್ರೆ ಕರಾವಳಿ ಎಷ್ಟು ಕಿಲೋಮೀಟರ್ ಇದೆ ಅಂತಂದ್ರೆ ಅಂದ್ರೆ ಇದು ಬಂದು 320 ಕಿಲೋಮೀಟರ್ ಇದೆ ಕರಾವಳಿ ತೀರ, ಉದ್ದ ತೀರ. ಸೊ ಇಷ್ಟಿದೆ, 320 ಕಿಲೋಮೀಟರ್ ಇದೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ, ನಮಗೆ ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ನಮ್ಮ ಕರ್ನಾಟಕ ಇದೆಯಲ್ಲ, ನಮ್ಮ ರಾಜ್ಯದಲ್ಲಿ ಬಂದಾಗ ಸಾಕಷ್ಟು ಒಂದು ಕಡಲ ಇದೆ, ಕಡಲ ಸಂಪನ್ಮೂಲ ಇದೆ, ಹಿನ್ನೀರು ಇದೆ, ಬ್ಯಾಕ್ ವಾಟರ್ಸ್ ಇದೆ, ಒಳನಾಡು ನೀರು ಸಂಪನ್ಮೂಲ ಹೊಂದಿದೆ ಅಂತ ಹೇಳ್ತೀವಿ. ಸೊ ಇನ್ನು ಕರಾವಳಿ ಉದ್ದ ಎಷ್ಟಿದೆ ನೋಡಿ, 320 ಕಿಲೋಮೀಟರ್ ಇದೆ. ಓಕೆ, ಸೊ ಗೊತ್ತಿರಬೇಕಾಗುತ್ತೆ. ಎಸ್, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 161 ಪ್ರಶ್ನೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯನ್ನ ಆರಂಭದಲ್ಲಿ ಕೇಂದ್ರ ಸರ್ಕಾರವು ಯಾವ ಅವಧಿಗೆ ಜಾರಿಗೆ ತಂದಿತ್ತು ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ನೋಡಿ, ಮತ್ಸ್ಯ ಅಂದ್ರೆ ಗೊತ್ತು ನಮಗೆ, ಮೀನು ಅಲ್ವಾ? ದ ಪ್ರೊಡಕ್ಷನ್ ಆಫ್ ದಿ ಫಿಶ್ ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಅಂತ ಕರೀತಾರೆ. ಇದು ಯಾವಾಗ ಮಾಡ್ತಾರೆ ಆಕ್ಚುಲಿ 2021 ಏನಂದ್ರೆ ಸೊ 2024-25 ಸಾಲಿನಲ್ಲಿ ಅಂದ್ರೆ ಈ ಒಂದು ಸ್ಕೀಮ್ ಅನ್ನ ಜಾರಿಗೆ ತರ್ತಾ ಹೋಗ್ತಾರೆ. ಸೊ ದಟ್ ಇಸ್ ಕಾಲ್ಡ್ ದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಅಂತ ಕರೀತಾರೆ. ನೋಡಿ, ನೋಡ್ತಾ ಹೋಗೋಣ, ನಮಗೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ, ಮೆನ್ಷನ್ ನೋಡ್ತಾ ಹೋಗ್ತಾರೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಇದೆಯಲ್ಲ, ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಮೀನುಗಾರಿಕೆ ಸಮಗ್ರ ಅಭಿವೃದ್ಧಿ ಮಾಡುವಂಥದ್ದು ಮತ್ತೆ ನಿರ್ವಹಣೆ ಮಾಡುವಂಥದ್ದು ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶ ಯೋಜನೆ ಮುಖ್ಯ ಉದ್ದೇಶ ಕರೀತಾ ಹೋಗ್ತಾರೆ. ರೈಟ್? ಸೊ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಇಲ್ಲಿ ಕೂಡ ನೋಡಿ, ಏನ್ ಮಾಡಿದ್ರೆ 2021-20 ಅಂದ್ರೆ 24-20 ಇದು ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತೀವಿ. ಪ್ರೆಸೆಂಟ್ ಆಗಿ ಕೂಡ 25-26 ಕೂಡ ಏನಂದ್ರೆ ಈ ಒಂದು ಸ್ಕೀಮ್ ಪ್ರೆಸೆಂಟ್ ಆಗಿ ಅಂದ್ರೆ ಎಕ್ಸ್ಟೆನ್ಷನ್ ಆಗಿ ವರ್ಕ್ ಮಾಡ್ತಾ ಇದೆ. ಎಸ್, ನೆಕ್ಸ್ಟ್ ನೋಡ್ತಾ 162ನೇ ಪ್ರಶ್ನೆ. ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಥವಾ ಇಂಗ್ಲಿಷ್ ನಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಕರೀತಾರೆ. ಭಾರತದಲ್ಲಿ ಯಾವ ವರ್ಷದಲ್ಲಿ ಜಾರಿಗೆ ತರಲಾಗಿದೆ ಅಂತ ಕೇಳ್ತಾರೆ. ಇದು ಜಾರಿಗೆ ಬಂದಾಗ 2013 2013 ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತ ಕರೀತಾರೆ. ಇದನ್ನ 2013 ಜಾರಿಗೆ ತರ್ತಾ ಹೋಗುತ್ತೆ. ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಆಕ್ಚುಲಿ ಯಾರೆಲ್ಲ ನಮ್ಮ ದೇಶದಲ್ಲಿ ಬಡವರಿದ್ದಾರೆ ಅವ್ರು ಯಾರು ಕೂಡ ಅವರಿಗೆ ಆಹಾರದ ಭದ್ರತೆ ಕೊಡುವಂಥದ್ದು ಈ ಒಂದು ಯೋಜನೆಯ ಈ ಒಂದು ಆಕ್ಟ್ ನ ಮುಖ್ಯ ಉದ್ದೇಶ ಆಗಿದೆ. ಇದಕ್ಕೆ ಒಂದು ಸ್ಕೀಮ್ ಕೂಡ ಮಾಡ್ತಾ ಹೋಗ್ತಾರೆ. ಅದ್ಯಾವುದು ಪ್ರಧಾನಮಂತ್ರಿ ಗರೀಬಿ ಕಲ್ಯಾಣ ಯೋಜನೆ ಅಂತ ಮಾಡ್ತಾ ಹೋಗ್ತಾರೆ. ಓಕೆ, ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಇದರಲ್ಲಿ ಹಲವಾರು ಸ್ಕೀಮ್ ಮಾಡಿದ್ದಾರೆ ಆಕ್ಚುಲಿ ಇದಕ್ಕೋಸ್ಕರ. ಒಂದು ಬಂದು ಯಾವುದು ಅಂತ್ಯೋದಯ ಅನ್ನ ಯೋಜನೆ ಅಂತ ಕರೀತಾರೆ. ಅಂದ್ರೆ ಯಾರು ಬಡವರಲ್ಲೇ ಅತಿ ಕಡು ಬಡವರು ಇರ್ತಾರೆ,
ಫಾರ್ ಎಕ್ಸಾಂಪಲ್ ಅಂದರೆ ಯಾರೋ HIV ಪೇಷಂಟ್ ಆಗಿರ್ಬೋದು, ಆಮೇಲೆ ಪೇಷಂಟ್ಸ್ಗಳಾಗಿರ್ಬೋದು, ಭೂರಹಿತ ಕೃಷಿಕರಾಗಿರ್ಬೋದು, ವಿಧವೆ ಆಗಿರ್ಬೋದು, ಅವರಿಗೆ ಅಂದರೆ ಆ್ಯಕ್ಚುಲಿ ಈ ಒಂದು ಅಂತ್ಯೋದಯ ಅನ್ನ ಯೋಜನೆ ಅಂತ ಸ್ಕೀಮ್ ಕೊಡ್ತಾ ಹೋಗ್ತಾರೆ. ರೈಟ್, ಇದರಲ್ಲಿ ಅಂದರೆ ಸುಮಾರಷ್ಟು 35 kg ಆಹಾರಧನ ಕೊಡ್ತಾ ಹೋಗ್ತಾರೆ ಈ ಒಂದು ಸ್ಕೀಮಲ್ಲಿ. ಸೊ ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ಆದ್ಯತಾ ಪಡಿತರ ಚೀಟಿ ಅಂತ ಕರೀತಾರೆ ಅಲ್ವಾ. ಅಂದರೆ ಇದು ಕೂಡ ಏನಂದರೆ ಸೊ ಏನಾಗಿದೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಏನು ಮಾಡ್ತಾರೆ ಅಂದರೆ 5 kg ರೈಸನ್ನು ಕೊಡ್ತಾ ಹೋಗ್ತಾರೆ ಉಚಿತವಾಗಿ, ಮತ್ತೆ ಇದು ರಾಜ್ಯ ವ್ಯಾಪ್ತಿ ಆದ್ಯತೆ ಕುಟುಂಬದ ಅಡಿಯಲ್ಲಿ ಕೂಡ ಇದು ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ದ ಆದ್ಯತಾ ಪಡಿತರ ಚೀಟಿ ಅಂತ ಕರೀತಾರೆ. ಸೊ ಅದೇ ರೀತಿ ಇನ್ನು ಆಹಾರ ಭದ್ರತೆ ಆಗಲೇ ಹೇಳಿದಂಗೆ ಏನಂದರೆ PDS ಎಲ್ಲ ಗೊತ್ತಲ್ಲ ನಿಮಗೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮುಖಾಂತರ ಏನು ಮಾಡ್ತಾರೆ ಆ್ಯಕ್ಚುಲಿ ಈ ಒಂದು ಫ್ರೀ ಫುಡ್ಡನ್ನು ಆಹಾರಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ 163ನೇ ಪ್ರಶ್ನೆ. ದಾಸೋಹ ಯೋಜನೆಯಡಿ ರಾಜ್ಯಕ್ಕೆ ಹಂಚಿಕೆ ಮಾಡಲಾಗುತ್ತಿರುವ ಅಕ್ಕಿ ಮತ್ತು ಗೋಧಿಯನ್ನ ಕೇಂದ್ರ ಸರ್ಕಾರದ ಯಾವ ಯೋಜನೆಯಡಿ ನೀಡಲಾಗುತ್ತೆ ಅಂತ ಕೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಕೀಮ್ ಮಾಡಿರಲಿ ಅದು ದಾಸೋಹ ಯೋಜನೆ ಅಂತ ಕರೀತಾರೆ. ನೋಡಿ, ನಮಗೆಲ್ಲ ಗೊತ್ತಿರುವಂತೆ ಮಠಗಳಲ್ಲಿ ದಾಸೋಹ ಕೊಡ್ತಾರಲ್ವ, ಫ್ರೀಯಾಗಿ ವಿತೌಟ್ ಯಾವುದೇ ಇದಿರಲಾರದೆ. ಅದೇ ರೀತಿ ಕೂಡ ನಮ್ಮ ರಾಜ್ಯದಲ್ಲಿ ಕೇಂದ್ರದಲ್ಲಿ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ದಾಸೋಹ ಯೋಜನೆ ಅಂತ ಕರೀತಾರೆ. ಇನ್ಯಾವುದರಲ್ಲಿ ಮಾಡಿದ್ರೆ ಅಂದರೆ ಇದನ್ನು ವಿಶೇಷವಾಗಿ ಕಲ್ಯಾಣ ಸಂಸ್ಥೆ ಮತ್ತು ಹಾಸ್ಟೆಲ್ ಯೋಜನೆಯಲ್ಲಿ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ದಾಸೋಹ ಯೋಜನೆ ಅಂತ ಕರೀತಾರೆ. ಇದು ಕೇಂದ್ರ ಸರ್ಕಾರದ ಕಲ್ಯಾಣ ಸಂಸ್ಥೆ ಮತ್ತು ಹಾಸ್ಟೆಲ್ ಯೋಜನೆಯಲ್ಲಿ ರಾಜ್ಯಕ್ಕೆ ಅಂದರೆ ಇದರಲ್ಲಿ ಫ್ರೀಯಾಗಿ ಏನು ಮಾಡ್ತಾರೆ ಅಂದರೆ ಅಕ್ಕಿ ಧಾನ್ಯಗಳನ್ನ ಕೊಡ್ತಾ ಹೋಗ್ತಾರೆ. ಎಲ್ಲಿ ಕೊಡ್ತಾರೆ ಇವು? ಸಾಮಾನ್ಯವಾಗಿ ನಾರಿನಿಕೇತನ ಕೇಂದ್ರಗಳಿಗೆ, ಬಾಲಕರ ಮತ್ತು ಬಾಲಕಿಯರ ಬಾಲಮಂದಿರಗಳಲ್ಲಿ, ಅಂಧ ಮಕ್ಕಳ ವಿದ್ಯಾರ್ಥಿ ಹಾಸ್ಟೆಲ್ಗಳಲ್ಲಿ, ಅದೇ ರೀತಿ ನಿರಾಶ್ರಿತರ ಪರಿಹಾರ ಕೇಂದ್ರಗಳಿಗೆ, ಉಚಿತ ವಿದ್ಯಾರ್ಥಿ ನಿಲಯಗಳಲ್ಲಿ, ಸೋದರ ಗೃಹಗಳಲ್ಲಿ, ಧಾರ್ಮಿಕ ಸಂಸ್ಥೆಗಳಿಂದ ಏನು ಮಾಡ್ತಾರೆ, ಸೊ ಪ್ರತಿ ನಿವಾಸಿಗೆ ಏನು ಮಾಡ್ತಾರೆ 15 kg ಅಕ್ಕಿ ಕೊಡ್ತಾರೆ. ಸೊ ಅದೇ ರೀತಿ ಕೇಂದ್ರ ವೃತ್ತಿ ಬಂದಾಗ ಅಂದರೆ ಪ್ರತಿ ನಿವಾಸಿಗೆ 10 kg ರೈಸ್ ಕೊಡ್ತಾರೆ, ಆಮೇಲೆ 5 kg ಗೋಧಿ ಕೊಡ್ತಾರೆ. ಟೋಟಲ್ ಆಗಿ 15 kg ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ದ ದಾಸೋಹ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ನೋಡಿ 164ನೇ ಪ್ರಶ್ನೆ. ಅನ್ನ ಸುವಿಧಾ ಅಂತ ಒಂದು ಆ್ಯಪ್ ಮಾಡಿದ್ದಾರೆ, ಒಂದು ಯೋಜನೆ, ಒಂದು ಸ್ಕೀಮ್ ಅಥವಾ ಒಂದು ಆ್ಯಪ್ ಅಂತ ಕೂಡ ಕರಿತೀವಿ, ಅಥವಾ ಒಂದು ಪೋರ್ಟಲ್ ಅಂತ ಕರಿತಾ ಹೋಗ್ತೀವಿ. ಸೊ ಅನ್ನ ಸುವಿಧಾ ಯೋಜನೆಯ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ನೋಡಿ, ಇದರ ಮುಖ್ಯ ಉದ್ದೇಶ ಅಂದರೆ ಯಾರೆಲ್ಲ ಅರ್ಹ ಫಲಾನುಭವಿಗಳು ಇರ್ತಾರೆ ಅವರಿಗೆ ಅಂದರೆ ಮನೆ ಬಾಗಿಲಿಗೆ ಅಂದರೆ ಈ ಒಂದು ರೇಷನ್ ಕೊಡೋದು ತಲುಪಿಸುವಂಥದ್ದು ಈ ಒಂದು ಅನ್ನ ಸುವಿಧಾ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ನೋಡ್ತಾ ಹೋಗೋಣ. ನಮಗೆ ಸರ್ವೇ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಅನ್ನ ಸುವಿಧಾ ಅಂತ ಒಂದು ಯೋಜನೆ ಮಾಡಿದ್ದಾರೆ. ಅಂದರೆ ಯಾರೆಲ್ಲ ಅತ್ಯಂತ ದುರ್ಬಲರಿಗೆ ಅಂದರೆ ಯಾರೆಲ್ಲ 70 ವರ್ಷ ಮೇಲ್ಪಟ್ಟಿರುವಂಥ ಏಕಸದಸ್ಯ ಕುಟುಂಬಗಳು ಇರ್ತವೆ ಅವ್ರಿಗೆ ಏನು ಮಾಡ್ತಾರೆ, ಮನೆ ಬಾಗಿಲಿಗೆ ಒಂದು ಈ ಪಡಿತರ ವ್ಯವಸ್ಥೆನ ಒದಗಿಸುವಂಥದ್ದು ಈ ಅನ್ನ ಸುವಿಧಾ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇದು ಹೋಮ್ ಡೋರ್ ಏನಂತಾರೆ, ಹೋಮ್ ಡೋರ್ ಸರ್ವಿಸ್ ಕೊಡೋದು, ಫ್ರೀಯಾಗಿ ಹೋಮ್ ಡೋರ್ ಸರ್ವಿಸ್ ಕೊಡೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ಇದಿಷ್ಟು ಕ್ವಶನ್ಗಳಾಗಿತ್ತು. ಮತ್ತೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮುಂದಿನ ಟಾಪಿಕ್ಗಳನ್ನ ಎಂಸ್ಕೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಿಮಗೆ PDF ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಸೊ ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಕ್ಲಾಸ್. ಬೈ ಬೈ.